ಎಲ್ಲ ಇವತ್ತು ಹೋರಾಟಕ್ಕೆ ಭಾಗವಹಿಸಿರುವಂತ ಎಲ್ಲ ನನ್ನ ರೈತ ಬಂಧುಗಳೇ ಮತ್ತು ಪ್ರಗತಿಪರ ಸಂಘಟನೆಯ ಮುಖಂಡರೇ, ಈಗಾಗಲೇ ಹುಣಸೂರು ನಗರದಲ್ಲಿ ಪ್ರಮುಖ ನಗರದಲ್ಲಿ ಇವತ್ತು ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣವನ್ನು ಮಾಡುವುದನ್ನು ಖಂಡಿಸಿ ತನ್ನ ಪಾದಯಾತ್ರೆ ಮೂಲಕ ಇವತ್ತು ತಾಲೂಕು ಕಚೇರಿಗೆ ಬಂದು ತಲುಪಿದೀವಿ. ಈಗಾಗಲೇ ನಮ್ಮ ಉದ್ದೇಶ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಇದಕ್ಕೆ ರಾಜ್ಯ ಸರ್ಕಾರನು ಕೂಡ ಒಪ್ಪಿಗೆ ಕೊಟ್ರೆ ತಕ್ಷಣದಲ್ಲಿ ಜಾರಿಗೆ ಬರ್ತದೆ. ಇವತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ 124 ವರ್ಷಗಳಿರುವಂತ ಈ ಸಮಸ್ಯೆನ ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿರುವಂತದ್ದು ಇವತ್ತು ನಾವು ಹೋರಾಟದ ಚಳುವಳಿಯಲ್ಲಿ ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಇವತ್ತು 124 ವರ್ಷಗಳಿಂದ ರೈತರು, ನೌಕರರು ಎಲ್ಲರೂ ಸೇರಿ ಈ ಸಮಸ್ಯೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇವತ್ತು ವಿದ್ಯುತ್ ಇಲಾಖೆಯಲ್ಲಿ 40,000 ಉದ್ಯೋಗಿಗಳು ಕಡಿಮೆ ಇದ್ರೂ ಕೂಡ ಈ ಸಂಸ್ಥೆಯ ಪೂರೈಕೆನ ಭಾರಿ ಪ್ರಾಮಾಣಿಕವಾಗಿ ಪೂರೈಸ್ತಾ ಇದ್ದಾರೆ ಅಧಿಕಾರಿಗಳು. ಯಾತಕ್ಕಾಗಿ ಮಾಡ್ತಾ ಇದ್ದಾರೆ? ಅವರು ಕೂಡ ಈ ಸರ್ಕಾರದ, ಈ ನಾಗರಿಕರ ಒಂದು ಪಾಲು ಅವರು ಕೂಡ, ಯಾಕೆಂದ್ರೆ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಅವರು ಕೂಡ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿದ್ಯುತ್ ಶಕ್ತಿ ಅಭಾವ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ 400 ಕೋಟಿಗೆ ವಿದ್ಯುತ್ ಶಕ್ತಿಯನ್ನು ನೆರೆ ರಾಜ್ಯಕ್ಕೆ ವಿತರಣೆ ಮಾಡಿದ್ದಾರೆ. ಇವತ್ತು ಹಲವಾರು ರೈತ ಸಂಘಟನೆಗಳು ರೈತರು ಹೋರಾಟವನ್ನು ನಾವು ಮಾಡಿದ್ದೀವಿ ವಿದ್ಯುತ್ ಇಲಾಖೆಯಲ್ಲಿ. ಕಾರಣ ವಿದ್ಯುತ್ ಸಂಪರ್ಕ ಪಡ್ಕೊಳ್ಳೋದ್ರಲ್ಲಿರ್ಬೋದು ಮತ್ತು ವಿದ್ಯುತ್ ಶಕ್ತಿ ಬಿಲ್ಗೆ ವಿರುದ್ಧವಾಗಿರ್ಬೋದು. ಯಾತಕ್ಕೆಂದ್ರೆ ವೈಜ್ಞಾನಿಕ ಬೆಲೆ ಕೊಡೋದ್ರ ಕಾರಣ ನಾವು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ರೈತ ಸಂಘದ ಧೋರಣೆ ಮೇಲೆ, ಘೋಷಣೆ ಮೇಲೆ ಇವತ್ತು ವಿದ್ಯುತ್ ಶಕ್ತಿ ಸರ್ಕಾರ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದೇನು ಪುಕ್ಕಟ್ಟೆ ಎಲ್ಲ ರೈತರು ಕೊಡ್ತಾ ಇರೋದು. ಈ ದೇಶಕ್ಕೆ, ರಾಜ್ಯಕ್ಕೆ ಆಹಾರ ಉತ್ಪಾದನೆ ಮಾಡಿ ಯಾವುದೂ ಲಾಭ ಇಲ್ಲದೆ, ಆಹಾರದ ಕೊರತೆ ಇಲ್ಲದೆ ಕೊಡ್ತಾರಂತ ರೈತರಿಗೆ ವಿದ್ಯುತ್ ಶಕ್ತಿ ದರವನ್ನು ನಿಗದಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಪಡ್ಕೊತಾ ಇದೀವಿ. ನೀವು ಎಲ್ಲಿಗೆ ವಿದ್ಯುತ್ ಶಕ್ತಿ ಬಿಲ್ ಕಟ್ಟೋದಿಲ್ಲ ಅನ್ನೋ ಕೂಡ ಇದು ಕಡಖಂಡಿತವಾದ ಮಾತು. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರ ಮತ್ತು ಇಲಾಖೆಯಲ್ಲಿ ಅಲ್ಪ ಸ್ವಲ್ಪ ಸುಧಾರಣೆ ವಿಚಾರದಲ್ಲಿ ಕೆಲವು ಸಂಘರ್ಷಗಳು ಆಗಿರುವುದು ಸಹಜ, ಅದು ನಡೀತದೆ. ಅದು ನಮ್ಮ ಸಂಸ್ಥೆ, ನಮ್ಮ ಸರ್ಕಾರದ ಅಧೀನದಲ್ಲಿರುವಾಗ ಅದನ್ನ ಪರಿಹಾರ ಮಾಡ್ಕೋಬಹುದು. ಇಂಥ ಒಂದು ಸಮಸ್ಯೆನ ನಾಡೋಡಿ ಕೃಷ್ಣರಾಜ ಅರಸು ಪ್ರಥಮವಾಗಿ ವಿದ್ಯುತ್ ಶಕ್ತಿಯನ್ನ ಕೊಟ್ಟಂತವ್ರು. ಅಂದಿನಿಂದ ಇಂದಿನವರೆಗೆ ಸರ್ಕಾರದ ಅಧೀನದಲ್ಲಿ ನಡೀತಾರಂತ ಈ ವಿದ್ಯುತ್ ಶಕ್ತಿ ವಿತರಣಾ ಕೇಂದ್ರವನ್ನ ಇವತ್ತು ಏನ್ ಟಾಟಾ ಕಂಪನಿಯವರಿಗೆ ಮಾರಾಟ ಮಾಡಕ್ಕೆ ಹೊರಟಿದ್ರನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಈ ಖಾಸಗೀಕರಣ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದ ರೈತರು ಇವತ್ತು ಸಾಮೂಹಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇಲಾಖೆಯವರು ಕೂಡ, ಯಾಕೆಂದ್ರೆ ಇಲಾಖೆಯವರು ಈಗಾಗಲೇ ನಾನು ಹೇಳ್ದಂಗೆ 40,000 ನೌಕರು ಕೊರತೆ ಇದ್ರು ಕೂಡ ಇವತ್ತು ಸಮರ್ಪಕವಾಗಿ ಈ ಒಂದು ವಿದ್ಯುತ್ ಶಕ್ತಿಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ನೆರೆ ರಾಜ್ಯದಲ್ಲಿ 5-6 ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡಿದ ಮೇಲೆ ಅದರ ದುಷ್ಪರಿಣಾಮವನ್ನು ಕೂಡ ಇವತ್ತು ಅಧ್ಯಯನ ಮಾಡಿದೀವಿ. ಈಗಾಗಲೇ ನಡೆದಂತ ಒಂದು 4-5 ದಿವಸ ಹಿಂದೆ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮುಖಂಡರುಗಳು ಮತ್ತು ಇಲಾಖೆಯ ತಜ್ಞರ ಜೊತೆ ಸಮಾಲೋಚನೆ ಮಾಡಿದಾಗ ನೆರೆ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಏನು ಟಾಟಾದವರು ಏನು ವಹಿಸ್ಕೊಂಡಿದ್ದಾರೋ ಒರಿಸ್ಸಾದಲ್ಲಿ ಸಮರ್ಪಕವಾಗಿ ವಿದ್ಯುತ್ ಶಕ್ತಿ ವಿತರಣೆ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಅವ್ರ ಬೆಲೆನೂ ಕೂಡ ಅಧಿಕವಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ವಿದ್ಯುತ್ ಶಕ್ತಿನೂ ಕೂಡ ಖಾಸಗೀಕರಣ ಮಾಡಿದ್ರೆ ಬಡವರು, ಬಲ್ಲಿಗರು, ದೀನ ದಲಿತರು, ನಾವ್ ಏನು ಇವತ್ತು ಸರ್ಕಾರದಲ್ಲಿ ಉಚಿತವಾಗಿ ಪಡ್ಕೊತಾ ಇದೀವ ಎಲ್ಲ ಒಂದು ಉಚಿತವಾದ ಸ್ಕೀಮ್ಗಳನ್ನ ಕಂಪ್ಲೀಟ್ ರದ್ದು ಮಾಡ್ತಾರೆ. ಜೊತೆಗೆ ಈ ದೇಶದ ರೈತರಿಗೆ ವಿದ್ಯುತ್ ಶಕ್ತಿನ ಬಿಲ್ಲು ಕೂಡ ಅಳವಡಿಸುವಂತ ಹುನ್ನಾರದಲ್ಲಿ ಇದ್ದಾರೆ. ಇವೆಲ್ಲವನ್ನು ಕೂಡ ತಿಳಿದು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡುವಂತ ಅನಿವಾರ್ಯತೆ ಬರೀ ರೈತ ಸಂಘದ ಪಂಪ್ಸೆಟ್ ಬಳಕೆದಾರರಿಗೆಲ್ಲ, ಇಡೀ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಬಳಕೆದಾರರು ಎಲ್ಲರೂ ಕೂಡ ಸಾಮೂಹಿಕ ಹೋರಾಟ ಮಾಡಿ ಈ ಸರ್ಕಾರದ ನಿಲುವನ್ನ ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಲೇಬೇಕಾಗಿದೆ. ಆ ಒಂದು ಅನಿವಾರ್ಯಕ್ಕೆ ಇವತ್ತು
ಹುಣಸೂರು ನಗರದಲ್ಲಿ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮೂಲಕ ಏನು 23ನೇ ತಾರೀಕು ಒಳಗೆ ಕಾನೂನಿನ ಅವಕಾಶದಲ್ಲಿ ನಾವು ಅದನ್ನ ವಿರೋಧಿಸಿ ನಾವು KRC ಅವರಿಗೆ ಅಫಿಡೇವಿಟ್ ಕೊಟ್ರೆ ಸರ್ಕಾರ ಒಂದು ಬಳಕೆದಾರರು 70 ಭಾಗ ವಿರೋಧ ಮಾಡಿದ್ರೆ ಕಾನೂನು ಅಡಿಯಲ್ಲಿ ಅದು ಜಾರಿಗೆ ತರಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅವಕಾಶ ಇರೋದ್ರಿಂದ ಈಗೆಲ್ಲರೂ ಕೂಡ ತಾವೇನು ಬಂದಿದ್ದೀರಿ, ಈಗ ವಿದ್ಯುತ್ ಶಕ್ತಿ ಇಲಾಖೆಯವರು ಕೂಡ ಅಧಿಕಾರಿಗಳಿಗೆ ಬರ್ತಾರೆ, ಅವ್ರಿಗೆ ಎಚ್ಚರ ಹಾಕಿ ಆ ಫಾರಂಗೆ ಅವ್ರಿಗೆ ಹಸ್ತಾಂತರ ಮಾಡಿದ್ರೆ ಅವ್ರು ಇವತ್ತು ಬೆಂಗಳೂರಿಗೆ, ಯಾಕಂದ್ರೆ ನಾವೆಲ್ಲ ಹೋಗಿ ಈಗಾಗಲೇ ಬೆಂಗಳೂರಿಗೆ ತಕರಾರು ಅರ್ಜಿಯನ್ನು ತರಿಸಿ ಬಂದಿದ್ದೀವಿ. ನೀವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇಲಾಖೆಯವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ವಿದ್ಯುತ್ ಶಕ್ತಿ ಇಲಾಖೆಯವರಿಗೆ ಇವತ್ತು ಎಲ್ಲರೂ ಕೂಡ ವಿದ್ಯುತ್ ಶಕ್ತಿ ಇಲಾಖೆಯ ಅಧಿಕಾರಿಗಳಿಗೆ ನಾವು ಏನು ಅಫಿಡೇವಿಟ್ ಫಾರಂಗೆ ಸೈನ್ ಮಾಡಿ ಕೊಟ್ರೆ ಅವ್ರು ಇವತ್ತು 23ನೇ ತಾರೀಕು, ಯಾಕೆಂದ್ರೆ ಈಗ ಪೋಸ್ಟ್ ಮಾಡೋಕ್ಕೂ ಕೂಡ 23ನೇ ತಾರೀಕು ಇವಾಗ ತಲುಪಲ್ಲ. ಜೊತೆಗೆ ಇವತ್ತು ನಮ್ಮ ಆಡಳಿತ ಅಧಿಕಾರಿಗಳು ಅದೇ ತಾಲೂಕು ಆಡಳಿತ ಕಚೇರಿಯವರಿಗೆ ತಹಸೀಲ್ದಾರ್ ಕೊಟ್ಟರು ಕೂಡ ಅವರು ಪೋಸ್ಟ್ ಮಾಡಿದ್ರು ಕೂಡ 23ನೇ ತಾರೀಕು ತಲುಪೋದಿಲ್ಲ. ಆ ಕಾರಣಕ್ಕಾಗಿ ವಿದ್ಯುತ್ ಶಕ್ತಿ ಇಲಾಖೆಯವರೇ ನೇರವಾಗಿ ಇವತ್ತು ಎಲ್ಲಾ ರಾಜ್ಯದಲ್ಲಿ ಕೊಡತಕ್ಕಂತ ತಕರಾರು ಅರ್ಜಿನ ತಗೊಂಡೋಗಿ ಬೆಂಗಳೂರು KRCಗೆ ತಲುಪಿಸುವಂತ ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಏನು ಮನವಿ ಪತ್ರ ತಹಸೀಲ್ದಾರ್ಗೆ, ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಕಾರ್ಯದರ್ಶಿಗಳಿಗೆ ಏನ್ ಕೊಡ್ತಾ ಇದ್ದೀವಿ, ಈ ಮನವಿ ಪತ್ರ ಕೊಟ್ಟ ಮೇಲೆ ತಹಸೀಲ್ದಾರ್ ಅವರಿಗೆ ತಾವೆಲ್ಲರೂ ಕೂಡ ಇಲಾಖೆಯ ಅಧಿಕಾರಿಗಳು ಬರ್ತಾರೆ, ಅವ್ರಿಗೆ ಎಲ್ಲರೂ ಕೂಡ ನಿಮ್ಮ ಪಂಪ್ಸೆಟ್ RR ನಂಬರು ಮತ್ತು ತಮ್ಮ ವಿಳಾಸದ ಪೂರ್ಣ ಅವರಿಗೆ ನಮೂದಿಸಿ ತಾವೆಲ್ಲರೂ ಸಿಗ್ನೇಚರ್ ಆಗಿ ಸಹಿ ಮಾಡಿ ಆ ಫಾರಂನ ಕೊಡಬೇಕಾಗಿ ವಿನಂತಿ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಾರ್ವಜನಿಕರಿಗೆ ಪ್ರಯೋಜನದಲ್ಲಿ ಇರ್ಬೇಕಂತ ಇಲಾಖೆ ಖಾಸಗೀಕರಣ ಮಾಡ್ತಾ ಇರೋದು, ಏನು ಪ್ರಯಾಣಿಕರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಿಮ್ಮೆಲ್ಲರೂ ಕೂಡ ಮುಂದೆ ಗಂಡಾಂತರ ಆಗಂತ ಪರಿಸ್ಥಿತಿ ಇದೆ. ಇವತ್ತು ಚುನಾಯಿತ ಸರ್ಕಾರಗಳು ತನ್ನ ಜವಾಬ್ದಾರಿನ ಕಳ್ಕೊಂಡು ಬಂಡವಾಳಶಾಹಿಗಳ ಪಾಲಾಗ್ತಾ ಇದ್ದಾರೆ. ಹಲವಾರು ಸಮಸ್ಯೆಗಳನ್ನ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದಿನಬಳಕೆ ಮಾಡ್ಕೊಳ್ಳುವಂತ ವಿದ್ಯುತ್ ಶಕ್ತಿನೂ ಕೂಡ ಖಾಸಗೀಕರಣ ಮಾಡಿದ್ರೆ ಮುಂದಿನ ದಿನ ನಮ್ಮ ವಿದ್ಯುತ್ ಶಕ್ತಿಯ ಬಳಕೆ ಭಾರಿ ದುರ್ಬಲ ಆಗುತ್ತೆ. ಮತ್ತು ವ್ಯವಸಾಯ ಕ್ಷೇತ್ರ ಕೂಡ ಇಷ್ಟೊಂದು ಕೃಷಿ ಕ್ಷೇತ್ರದಲ್ಲಿ ಇವತ್ತು ಅಚ್ಚುಕಟ್ಟು ಮಾಡ್ಬೇಕಾದ್ರೆ ಒಂದು ಸರ್ಕಾರದ ನಿಯಮಾನುಸಾರ 7 ರಿಂದ 8 ಲಕ್ಷ ರೂಪಾಯಿ ಬೇಕು. ಆದ್ರೆ ರೈತರು ತನ್ನ ಸ್ವಂತ ಬಂಡವಾಳದಿಂದ ಇವತ್ತು ಪಂಪ್ ಸೆಟ್ ನ ಬಳಕೆ ಮಾಡಿಕೊಂಡು ಈ ರಾಜ್ಯಕ್ಕೆ ಆಹಾರ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದಲ್ಲೇ ಇವತ್ತು ಲಕ್ಷಾಂತರ ಕೋಟಿ ಬಂಡವಾಳ ಇವತ್ತು ನಮ್ದಾಗ ಇದೆ ಯಾವ್ದ್ರಲ್ಲಿ, ವಿದ್ಯುತ್ ಶಕ್ತಿ ಮಂಡಳಿಲಿ. ಅಂತ ಬಂಡವಾಳನ ಖಾಸಗೀಕರಣಕ್ಕೆ ವಿಲೀನ ಮಾಡುವಂತದ್ದು, ಮಾರಾಟ ಮಾಡುವಂತದ್ದು ಖಂಡನೀಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇವತ್ತು ನಿನ್ನೆ